ಮಂಗಳೂರಿನ ಪ್ರಮುಖ ವೃತ್ತಗಳಲ್ಲಿ ಪಂಪ್ವೆಲ್ ವೃತ್ತ ಕೂಡ ಒಂದು. ಹೆಚ್ಚು ಜನದಟ್ಟಣೆ ಇರುವ ಈ ಸರ್ಕಲ್ನಲ್ಲಿ ಈ ಬಾರಿಯೂ ಮುಳುಗಡೆಯ ಭೀತಿ ಕಾಡುತ್ತಿದೆ. ಭಾರೀ ಮಳೆ ಸುರಿದಲ್ಲಿ ಪಂಪ್ವೆಲ್ ಸರ್ಕಲ್ ಮುಳುಗೋದು ಪಕ್ಕ ಎನ್ನುವಂತಿದೆ. ಇಲ್ಲಿ ಸಹ ಜೋರು ಮಳೆ ಬಂದರೆ ಈ ಸಾರಿ ಮುಳುಗುದಲ್ಲಿ ಯಾವುದೇ ಸಂಶಯ ಇಲ್ಲ. ಕೆಲವು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಭಾರೀ ಟ್ರೋಲ್ ಆದಂತಹ ಪಂಪ್ವೆಲ್ ಫ್ಲೈಓವರ್ ನಂತರದ ದಿನದಲ್ಲಿ ಫ್ಲೈಓವರ್ ನಿರ್ಮಾಣ ಆಗಿ ಸುಖಾಂತ್ಯವನ್ನು ಕಂಡಿತ್ತು. ಆದರೆ ಮುಳುಗಡೆಯ ಭೀತಿಗೆ ಮಾತ್ರ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಪ್ರತಿ ವರ್ಷ ಮಳೆಗಾಲದಲ್ಲಿ ಜೋರು ಮಳೆಯಾದಾಗ ಸರ್ಕಲ್ನಲ್ಲಿ ನೀರು ನಿಂತು ವಾಹನ ಸಂಚಾರಕ್ಕೆ ತೊಡಕಾಗುತ್ತಿದೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಮಹಾಮಳೆಗೆ ಈ ಬಾರಿಯೂ ಮುಳುಗುತ್ತಾ ಪಂಪ್ವೆಲ್ ಸರ್ಕಲ್ ಎಂಬ ಶಂಕೆ ಜನರಲ್ಲಿ ವ್ಯಕ್ತವಾಗುತ್ತಿದೆ. ಆದರೆ ಈ ಬಾರಿಯೂ ಮಳೆಯನ್ನು ಎದುರಿಸಲು ಮಂಗಳೂರು ಮಹಾನಗರ ಪಾಲಿಕೆ ಸರಿಯಾದ ಸಿದ್ಧತೆಯನ್ನು ನಡೆಸಿಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ರಾಜಕಾಲುವೆ ಹೂಳು ಕೇವಲ ಕಾಟಾಚಾರಕ್ಕೆ ತೆಗೆದಂತಿದೆ. ಹೂಳು ತೆಗೆದು ಮೇಲೆ ಹಾಕಿದ್ದು ಮಳೆ ಬಂದ್ರೆ ಮತ್ತೆ ಕಾಲುವೆಗೆ ಬೀಳುವ ಸಾಧ್ಯತೆ ಇದೆ. ಜನರ ಕಣ್ಣಿಗೆ ಕಾಣುವಲ್ಲಿ ಮಾತ್ರ ಹೂಳು ತೆಗೆದು ಕಣ್ಣಿಗೆ ಮಣ್ಣೆರಚಿದೆ. ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಗೆ ಕಿರಿದಾದ ಅವೈಜ್ಞಾನಿಕ ಸೇತುವೆ ಕಟ್ಟಿರುವ ಕಾರಣ ಮತ್ತೆ ಜಲಪ್ರವಾಹದ ಆತಂಕವಿದೆ. ಮಳೆ ಹೆಚ್ಚಾದಾಗ ಭಾರೀ ಪ್ರಮಾಣದಲ್ಲಿ ಇಲ್ಲಿ ನೀರು ಹರಿದು ಬರಲಿದೆ. ನೀರು ಸರಾಗವಾಗಿ ಹರಿದು ಹೋಗಲು ಈ ಬಾರಿಯೂ ಪರ್ಯಾಯ ಜಾಗವಿಲ್ಲದೆ ರಸ್ತೆಯಲ್ಲಿಯೇ ನೀರು ಹರಿಯುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರಾದ ಜಿಕೆ ಭಟ್ ಹೇಳಿದರು. ಕನಿಷ್ಠ ಒಂದು 3 ಅಥವಾ 4 ಗಂಟೆ ಮಳೆ ಬಂದರೆ ಇದು ಮುಳುಗಡೆ ಆಗೋದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಾವು ಇದರಲ್ಲಿ ಸಣ್ಣ 30 ವರ್ಷದಿಂದ ಈ ವಠಾರದಲ್ಲಿ ವಾಸವಾಗಿದ್ದೇನೆ. ಇಲ್ಲಿ ಏನಾಗ್ತಾ ಇದೆ, ಮುಂಚೆ ಆ ಥರ ಒಂದು ನೆರೆ ಅಥವಾ ಫ್ಲಡ್ಡಿಂಗ್ ಆದ ಒಂದು ಉದಾಹರಣೆಗಳಿರಲಿಲ್ಲ. ಈ ಒಂದು ಫ್ಲೈಓವರ್ ಕಾಮಗಾರಿ ಮತ್ತು ನಗರ ಪಾಲಿಕೆಯ ಚರಂಡಿ ಕಾಮಗಾರಿ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರೋಡು ಇರ್ಬೋದು, ಈ ಒಂದು ಕಾಮಗಾರಿಗಳು ಶುರುವಾದ ಮೇಲೆ ಇಲ್ಲಿ ನಾವು ವರ್ಷಕ್ಕೆ 2 ಅಥವಾ 3 ನೆರೆ ಮತ್ತು ಪ್ರವಾಹದಿಂದಾಗಿ ಮುಳುಗಡೆ ಆಗುವಂಥ ಸ್ಥಿತಿ ಬಂದಿದೆ. ಸರ್, ಇದಕ್ಕೆ ಪರ್ಮನೆಂಟ್ ಅಂದರೆ ಶಾಶ್ವತ ಒಂದು ಯೋಜನೆ ಮಾಡೋದಿದ್ದರೆ ಇದು ವರ್ಷ ಇದೀಗ ಮೊನ್ನೆ ಬಂದು ಮಣ್ಣು ತೆಗೆದದಿದೆ, ಪ್ರೂಫ್ ಇದೆ, ಅವರ ಹತ್ರ ವಿಡಿಯೋ ಇದೆ. ಬಟ್ ಇದು ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ನೋಡಿ, ಈ 2 ಸೇತುವೆಗಳು ಸರ್ವಿಸ್ ರೋಡ್ನ ಸೇತುವೆಗಳು ತುಂಬ ಕೆಳಮಟ್ಟದಲ್ಲಿದೆ. ಇದರ ಅಡಿಯಲ್ಲಿ ಹೂಳು ತುಂಬಿಕೊಂಡಿದೆ, ಇದರ ಅಡಿಯಲ್ಲಿ ಪೈಪ್ಲೈನ್ಗಳು ಇದೆ. ಇಲ್ಲಿ ಏನಾಗ್ತಾ ಇದೆ, 1 ಅಥವಾ 2 ಮಳೆಗೆ ಪುನಃ ಅದು ಕಸ ಕಡ್ಡಿಗಳು ಮಡಲು ಇತ್ಯಾದಿಗಳು ಸೇರಿಕೊಂಡು ಪುನಃ ಅದು ಬ್ಲಾಕ್ ಆಗಿ ನೆರೆಗೆ ಒಂದು ಕಾರಣ ಆಗ್ತಾ ಇದೆ. ಇದರ ಅಡಿಯಲ್ಲಿ ಕ್ಲೀನ್ ಮಾಡಲಿಕ್ಕೆ ಇವ್ರ ಹತ್ರ ಯಾವುದೇ ಒಂದು ಮಿಷನ್ ಇಲ್ಲ. ಅದನ್ನು ಯಾವುದು ಮನುಷ್ಯರಿಂದ ಅಥವಾ ಮ್ಯಾನ್ಯಲ್ ಕಾಮಗಾರಿಯಿಂದ ಮಾಡಬೇಕಾಗಿದೆ. ಸೊ ಇಲ್ಲಿ ಸಹ ಜೋರು ಮಳೆ ಬಂದರೆ ಈ ಸಾರಿ ಮುಳುಗುದಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ಬೆಳಿಗ್ಗೆ ನಗರ ಪಾಲಿಕೆ ಇಂಜಿನಿಯರ್ಗಳು ಮತ್ತು ಇವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಒಂದು ನೋಡಲ್ ಆಫೀಸರ್ ಇವತ್ತು ಇಲ್ಲಿ ಬರ್ತೇನೆ ಅಂತ ಹೇಳಿದರು. ನಾನು ಬೆಳಿಗ್ಗೆ ಒಂದು 10-10:30 ತನಕ ಕಾದಿದ್ದೆ, ಬರಲಿಲ್ಲ. ಈ ವಾರದಲ್ಲಿ ಬರ್ಬೋದು. ಏನು ಬಂದರೂ ಸಹ ಅವ್ರು ಹೇಳ್ತಾರೆ, ನಾವು ಎಂಥದ್ದು ಹೂಳು ತೆಗೆಯುವ ಕಾಮಗಾರಿ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತೇಳಿ. ಇಲ್ಲಿರುವ ಒಂದು ಏನು ಸಮಸ್ಯೆ ಇದೆ ಅದರ ಬಗ್ಗೆ ಇವರು ಏನು ಗಮನ ಹರಿಸ್ತಾ ಇಲ್ಲ. ಈಗಾಗಲೇ ಪಂಪ್ವೆಲ್ ಪರಿಸರದಲ್ಲಿ ಹೂಳೆತ್ತುವ ಕಾಮಗಾರಿ ಪೂರ್ಣಗೊಂಡಿದ್ದು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಆನಂದ್ ಅವರು ಹೇಳಿದರು. ಈ ಲಾಸ್ಟ್ 3 ಏನು ಮಳೆಗಾಲದ ಸ್ಥಿತಿಗಳನ್ನು ನಾವು ಅವಗಣನೆಗೆ ತೆಗೆದುಕೊಂಡಾಗ ಪಂಪ್ವೆಲ್ನಲ್ಲಿ ಬ್ಲಾಕ್ ಆಗಿ ಸಾಕಷ್ಟು ಸಮಸ್ಯೆ ಆಗಿದ್ದು ನಮಗೆ ಗಮನದಲ್ಲಿದೆ. ಸೊ ಇವೆಲ್ಲವನ್ನು ಸಹಿತ ನಾವು ಈಗಾಗಲೇ ವಿಸಿಟ್ ಮಾಡಿ ರಾಜಕಾಲುವೆಗಳು ಎಲ್ಲೆಲ್ಲಿ ಹೋಗ್ತವೆ, ಆ ನೆಕ್ ಪಾಯಿಂಟ್ಗಳಲ್ಲಿ ಏನಿರ್ತದೆ ಅವುಗಳ ಹೂಳೆತ್ತುವಂಥದ್ದು ಎಲ್ಲವನ್ನು ಈಗಾಗಲೇ ಸರಾಗವಾಗಿ ಮಾಡಿದ್ದೇವೆ. ಆ ಪಂಪ್ವೆಲ್ ಅನ್ನೋದು ತುಂಬ ಲೋ ಲೈನ್ ಏರಿಯಾದಲ್ಲಿ ಇರೋದ್ರಿಂದ ಸಮುದ್ರದ ತೀರದಲ್ಲಿ ಬರುವಂತಹ ನೀರು ಸಹ ಸಂಜೆ ಸಮಯದಲ್ಲಿ ಅದು ವಾಪಸ್ ಬರುವಂಥದ್ದು ಸಹ ಒಂದು ಕಾರಣ ಇರ್ತದೆ. ಸೊ ನೀರು ಸರಾಗವಾಗಿ ಫ್ಲೋ ಆಗೋದಿಲ್ಲ. ಸೊ ಅವುಗಳ ಬಗ್ಗೆ ಎಲ್ಲ ಕ್ರಮ ತೆಗೆದುಕೊಂಡಿದ್ದೀವಿ. ಆಮೇಲೆ ರಾಜಕಾಲುವೆಯ ಸುತ್ತಲೂ ಮಧ್ಯದಲ್ಲಿ ಏನು ಓಪನ್ ಸ್ಪೇಸಸ್ ಇರ್ತಿತ್ತು ಆ ಸ್ಪೇಸ್ಗಳಿಗೆಲ್ಲ ರಿಫ್ಲೆಕ್ಟರ್ಸನ್ನು ಕಟ್ಟಿಬಿಟ್ಟು ಸಿಮೆಂಟ್ ಬ್ಯಾಗ್ ಇದರಿಂದ ಮರಳು ಮೂಟೆಗಳನ್ನು ಕಟ್ಟಿ ಅವುಗಳನ್ನೆಲ್ಲ ಈಗ ಟೆಂಪ್ರರಿ ಆಗಿ ಎಲ್ಲ ಮಾಡಿದ್ವಿ. ಮಳೆಗಾಲದಲ್ಲಿ ಆಗುವ ಅವಾಂತರ ತಪ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪ್ರತಿ ವರ್ಷ ಸ್ಥಳೀಯರು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿದ್ರು ಕೇವಲ ಹೂಳೆತ್ತಿ ಕೈ ತೊಳೆದುಕೊಳ್ಳುವುದು ಮಾತ್ರ ವಿಪರ್ಯಾಸ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.